ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಈ ಒಂದು ವಿಡಿಯೋದಲ್ಲಿ ಮತ್ತೊಂದು ಕ್ವಶನ್ ಎಂಪ್ಲಾಯ್ ಬೆನಿಫಿಟ್ ಪ್ರಾಫಿಟ್ ಶೇರಿಂಗ್ ಮೇಲೆನೆ ಇರ್ತಕ್ಕಂಥದ್ದು. ಬನ್ನಿ ಡೈರೆಕ್ಟಾಗಿ ಕ್ವಶನ್ಸ್ಗೆ ಹೋಗ್ತೀನಿ. ಏನಿದೆ, ಯಾವ ಥರ ನೀವು ಆನ್ಸರ್ಸ್ ಅನ್ನ ಮಾಡಬೇಕು ಅಂತ. ಪ್ರಾಫಿಟ್ ಅಥವಾ ಬೋನಸ್ ಶೇರಿಂಗ್ ಮೇಲೆ ಕೇಳಿದ್ರೆ ಈ ಥರ ಕ್ವಶನ್ಸ್ ಇರುತ್ತೆ. ಆಲ್ರೆಡಿ ನಾನು ಒಂದು ವಿಡಿಯೋನ ನಿಮ್ಗೆ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಈ ಒಂದು ಟಾಪಿಕ್ ಮೇಲೆ. ಮತ್ತೆ ಇನ್ನೊಂದು ಕ್ವಶನ್ಸು ಇದೇ ಟಾಪಿಕ್ ಮೇಲೆ ಇರ್ತಕ್ಕಂಥದ್ದು. ನೋಡಿ, ಕ್ವಶನ್ಸ್ ಏನು ಹೇಳುತ್ತಪ್ಪ ಅಂದ್ರೆ, ಸನ್ರೈಸ್ ಲಿಮಿಟೆಡ್ ಪ್ರಾಕ್ಟೀಸ್ ಡಿಸ್ಟ್ರಿಬ್ಯೂಷನ್ ಆಫ್ 3% ಆಫ್ ಪ್ರಾಫಿಟ್ ಟು ಆಲ್ ದಿ ಎಂಪ್ಲಾಯೀಸ್ ಆಫ್ ದಿ ಆರ್ಗನೈಸೇಷನ್ ಎವ್ರಿ ಇಯರ್. ಅಂದ್ರೆ ಪ್ರತಿ ವರ್ಷ ಸನ್ರೈಸ್ ಲಿಮಿಟೆಡ್ 3% ಆಫ್ ಪ್ರಾಫಿಟ್ ಅನ್ನ ಡಿಸ್ಟ್ರಿಬ್ಯೂಷನ್ ಮಾಡ್ಕೊಂಡ್ ಬಂದಿದೆ ತನ್ನ ಎಲ್ಲಾ ಎಂಪ್ಲಾಯೀಸ್ಗಳಿಗೆ. ತನ್ನ ಆರ್ಗನೈಸೇಷನ್ ಇರ್ತಕ್ಕಂಥ ಎಲ್ಲಾ ಎಂಪ್ಲಾಯಿಗಳಿಗೆ 3% ಆಫ್ ಪ್ರಾಫಿಟ್ ಅನ್ನ ಪ್ರತಿ ವರ್ಷನೂ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡ್ ಬಂದಿದ್ದಾರಂತೆ. ಹವೆವರ್, ಬದಲಾಗಿ ಡ್ಯೂರಿಂಗ್ ದ ಇಯರ್ 24-25, ಈ ಒಂದು ವರ್ಷ ಡ್ಯೂರಿಂಗ್ ದ ಇಯರ್, ಇಂದಿನ ಎಲ್ಲ ವರ್ಷಗಳು ಕೂಡ 3% ಅನ್ನ ಕೊಡ್ಕೊಂಡ್ ಬಂದ್ಬಿಟ್ಟಿದ್ದಾರೆ. ಡ್ಯೂರಿಂಗ್ ದ ಇಯರ್, ಈ ಒಂದು ವರ್ಷ 24-25 ಅಲ್ಲಿ ದಿ ಕಂಪನಿ ಎಕ್ಸ್ಪೆಕ್ಟೆಡ್ ಟು ಡಿಸ್ಟ್ರಿಬ್ಯೂಟ್ ಓನ್ಲಿ 2.5% ಆಫ್ ಪ್ರಾಫಿಟ್ ಆಸ್ ಎ ಬೋನಸ್ ಟು ಇಟ್ಸ್ ಎಕ್ಸಿಸ್ಟಿಂಗ್ ಎಂಪ್ಲಾಯಿ. ಅಂದ್ರೆ ಈ ಒಂದು ವರ್ಷ ಕಂಪನಿ ಏನ್ ಮಾಡ್ತಾ ಇದೆ ಅಂದ್ರೆ, ಇಟ್ ಈಸ್ ಎಕ್ಸ್ಪೆಕ್ಟೆಡ್ ಟು ಡಿಸ್ಟ್ರಿಬ್ಯೂಟ್ ಓನ್ಲಿ 2.5% ಆಫ್ ಪ್ರಾಫಿಟ್ ಆಸ್ ಅ ಬೋನಸ್ ಟು ಇಟ್ಸ್ ಎಂಪ್ಲಾಯೀಸ್. ಆ ಒಂದು ಎಂಪ್ಲಾಯಿಗಳಿಗೆ ಈ ಒಂದು ವರ್ಷ 2.5% ಅಷ್ಟೇ ಬೋನಸ್ ಅನ್ನ ಕೊಡೋಕ್ಕಾಗೋದು ಅಂತ ಹೇಳಿದ್ದಾರೆ. ಅಂದ್ರೆ ಇಂದಿನ ಎಲ್ಲಾ ವರ್ಷಗಳು ಕೂಡ ಅವ್ರೇನ್ ಮಾಡ್ಕೊಂಡು ಪ್ರಾಕ್ಟೀಸ್ ಮಾಡೋದು 3% ಆಫ್ ಪ್ರಾಫಿಟ್ ಅನ್ನ ಪ್ರತಿ ವರ್ಷ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡ್ ಬರ್ತಾ ಇದ್ರು. ಬಟ್ ಈ ಒಂದು ವರ್ಷ 2024-25 ಅಲ್ಲಿ 2.5% ಆಫ್ ಪ್ರಾಫಿಟ್ ಮಾತ್ರನೇ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ ತನ್ನ ಎಂಪ್ಲಾಯಿಗೆ ಅಂತ ಹೇಳಿದರೆ. ದಿ ಪ್ರಾಫಿಟ್ ಅರ್ನ್ ಡ್ಯೂರಿಂಗ್ ದ ಇಯರ್ 24-25 ವಾಸ್ 48 ಲ್ಯಾಕ್. ಅಂದ್ರೆ 24-25 ಅಲ್ಲಿ 48 ಲ್ಯಾಕ್ ಪ್ರಾಫಿಟ್ ಅರ್ನ್ ಮಾಡಿದೆ ಅಂತ ಹೇಳಿದರೆ. ಡಿಟರ್ಮೈನ್ ದಿ ಟೋಟಲ್ ಎಂಪ್ಲಾಯಿ ಬೆನಿಫಿಟ್ ಕಾಸ್ಟ್ ಅನ್ನ ನೀವು ಡಿಟರ್ಮೈನ್ ಮಾಡಿ ಅಂಡ್ ಪ್ರೆಸೆಂಟ್ ಇಟ್ ಅಂತ ಹೇಳಿದ್ದಾರೆ. ಅಂದ್ರೆ ಅಕೌಂಟಿಂಗ್ ಎಂಟ್ರೀಸ್ ಅನ್ನ ತೋರಿಸಿ, ಇನ್ ದಿ ಬುಕ್ಸ್ ಆಫ್ ಅಕೌಂಟಿಂಗ್ ಬುಕ್ಸ್ ನಲ್ಲಿ ತೋರಿಸಿ ಆಸ್ ಪರ್ ಇಂಡಿಯಾಸ್ 19 ಪ್ರಕಾರ ಅಂತ ಹೇಳಿದ್ದಾರೆ. ಸೊ ನೋಡಿ, ಇದು ಕ್ವಶನ್ಸ್ ಇರೋದು ಕಂಪನಿ 3% ಆಫ್ ಪ್ರಾಫಿಟ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ಕೊಂಡ್ ಬಂದಿದ್ರು. ಬಟ್ ಕರೆಂಟ್ ಇಯರ್ ಏನ್ ಮಾಡ್ಬಿಟ್ಟಿದೆ, 24-25 ಅಲ್ಲಿ ಇಟ್ ಇಸ್ ಎಕ್ಸ್ಪೆಕ್ಟೆಡ್ ಟು ಡಿಸ್ಟ್ರಿಬ್ಯೂಟ್ ಓನ್ಲಿ 2.5%. ನಿಮ್ಗೆ ಅವ್ರು ಎಷ್ಟು ಪರ್ಸೆಂಟ್ ಆದ್ರೂ ಪ್ರಾಕ್ಟೀಸ್ ಮಾಡ್ಕೊಂಡ್ ಬರಲಿ, ಅದು ಅವಶ್ಯಕತೆ ಇಲ್ಲ. ಕರೆಂಟ್ ಇಯರ್ ಅಲ್ಲಿ ಎಷ್ಟು ಪರ್ಸೆಂಟ್ ಆಫ್ ಪ್ರಾಫಿಟ್ ಅನ್ನ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರೆ ಅದೇ ಮಾತ್ರ ತಗೋಬೇಕು, ಬೇರೆ ಯಾವ ಪರ್ಸೆಂಟೇಜ್ ತಗೊಳಕ್ ಹೋಗ್ಬೇಡಿ. ಕೊಟ್ಟಿದ್ರು ಕೂಡ ಇಗ್ನೋರ್ ಮಾಡಿ. ಇಂದಿನ ವರ್ಷಗಳಲ್ಲಿ ಅವ್ರು ಎಷ್ಟಾದ್ರೂ ಕೊಡ್ಕೊಂಬರ್ಲಿ, ಕರೆಂಟ್ ಇಯರ್ ಅಲ್ಲಿ ಎಷ್ಟು ಕೊಟ್ಟಿದ್ದಾರೆ ಅದು ಮಾತ್ರನೇ ಬೇಕು. ಹಾಗಾಗಿ ನೀವು ಯಾವ ತರ ಕ್ಯಾಲ್ಕುಲೇಷನ್ಸ್ ಅನ್ನ ಮಾಡ್ಬೇಕಪ್ಪ ಅಂತ ಹೇಳಿದ್ರೆ, ಫಸ್ಟ್ ಮೆಷರ್ಮೆಂಟ್ ಅನ್ನ ಮಾಡಬೇಕು, ಟೋಟಲ್ ಎಂಪ್ಲಾಯ್ ಬೆನಿಫಿಟ್, ಆಮೇಲೆ ಅಕೌಂಟಿಂಗ್ ಎಂಟ್ರೀಸ್ ಅನ್ನ ಮಾಡೋಣ. ಸೊ ನೋಡಿ, ನೀವು ಈ ತರ ಫಾರ್ಮುಲಾ ಹಾಕೋಬೇಕಾಗುತ್ತೆ. ಫಸ್ಟ್ ನೀವು ಮೆಷರ್ಮೆಂಟ್ ಆಫ್ ಎಂಪ್ಲಾಯ್ ಬೆನಿಫಿಟ್ ಅನ್ನ ಮಾಡಬೇಕು. ಸೊ ಹೇಗೆ ಮೆಷರ್ಮೆಂಟ್ ಆಫ್ ಟೋಟಲ್ ಎಂಪ್ಲಾಯ್ ಬೆನಿಫಿಟ್ ಅಂತ ಹೇಳಿದ್ರೆ, ಎಂಪ್ಲಾಯ್ ಬೆನಿಫಿಟ್ ಈಕ್ವಲ್ಸ್ ಪ್ರಾಫಿಟ್ ಅರ್ನ್ಡ್ ಬೈ ದಿ ಕಂಪನಿ ಇಂಟು ಬೋನಸ್ ಪರ್ಸೆಂಟೇಜ್ ಮಾಡಿದ್ರೆ ನಿಮಗೆ ಎಂಪ್ಲಾಯ್ ಬೆನಿಫಿಟ್ ಸಿಗುತ್ತೆ. ಈಗ ಪ್ರಾಫಿಟ್ ಅರ್ನ್ಡ್ ಬೈ ಕಂಪನಿ ಎಷ್ಟು ಅರ್ನ್ ಮಾಡಿದೆಯಂತೆ ಪ್ರಾಫಿಟ್ ಇಲ್ಲಿ ಕೊಟ್ಟಿದ್ದಾರೆ ನೋಡಿ. ಪ್ರಾಫಿಟ್ ಅರ್ನ್ಡ್ ಬೈ ದಿ ಕಂಪನಿ ಡ್ಯೂರಿಂಗ್ ದ ಇಯರ್ 24-25 ಅಲ್ಲಿ ಎಷ್ಟು ಅರ್ನ್ ಮಾಡಿದಾರಂತೆ, 48 ಲ್ಯಾಕ್ ರುಪೀಸ್ ಅರ್ನ್ ಮಾಡಿದ್ದಾರೆ. ಸೊ ಹಾಗಾಗಿ ಪ್ರಾಫಿಟ್ ಅರ್ನ್ಡ್ ಬೈ ಕಂಪನಿ ಈಸ್ 48 ಲ್ಯಾಕ್ ಅರ್ನ್ ಮಾಡಿದೆ ಇಂಟು ಬೋನಸ್ ಪರ್ಸೆಂಟೇಜ್ ಎಷ್ಟು. ಇಲ್ಲಿ ಎರಡಿದೆ ಸರ್, ಯಾವ್ದು ತಗೊಳ್ಳೋದು ಅಂತ ನೀವು ಕನ್ಫ್ಯೂಸ್ ಆಗೋಗ್ಬಿಡಿ. ಈ 3% ಹಿಂದಿನ ವರ್ಷಗಳಲ್ಲಿ ಪ್ರಾಕ್ಟೀಸ್ ಮಾಡ್ಕೊಂಡ್ ಬಂದಿದ್ದಾರೆ, ಈ 3% ಕೊಟ್ಕೊಂಡ್ ಬಂದಿದ್ದಾರೆ. ಬಟ್ ಈ ಒಂದು ವರ್ಷ 24-25 ಅಲ್ಲಿ ಕಂಪನಿ ಎಕ್ಸ್ಪೆಕ್ಟೆಡ್ ಟು ಡಿಸ್ಟ್ರಿಬ್ಯೂಟ್, ಎಷ್ಟು ಎಕ್ಸ್ಪೆಕ್ಟ್ ಮಾಡ್ತಾರೆ ಡಿಸ್ಟ್ರಿಬ್ಯೂಟ್ ಮಾಡೋದು, 2.5% ಅಷ್ಟೇ ಡಿಸ್ಟ್ರಿಬ್ಯೂಟ್ ಮಾಡೋದು ಅಂತ ಹೇಳಿದ್ದಾರೆ. ಹಾಗಾಗಿ ನೀವು ಡಿಸ್ಟ್ರಿಬ್ಯೂಟ್ ಮಾಡಬೇಕಾದ್ರೆ 2.5% ಅನ್ನೇ ತಗೋಬೇಕು, ಹಿಂದಿನ ವರ್ಷ ತಗೋಬೇಡಿ. ಆ ವರ್ಷ ಎಷ್ಟು ಕೊಡ್ತೀವಿ ಅಂತ ಹೇಳಿರ್ತಾರೆ ಅದನ್ನ ಮಾತ್ರನೇ ತಗೊಳ್ಳಿ. ಈಗ ಪ್ರಾಫಿಟ್ ಅರ್ನ್ ಮಾಡಿರೋದು 48 ಲ್ಯಾಕ್ ಪ್ರಾಫಿಟ್ ಅನ್ನು ಅರ್ನ್ ಮಾಡಿದ್ದಾರೆ. ಇದ್ರ ಮೇಲೆ 2.5% ಪ್ರಾಫಿಟ್ ಅನ್ನು ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ದಾರೆ ಅಂದ್ರೆ ಎಷ್ಟು ಬರುತ್ತಪ್ಪ ಅಂತ ಹೇಳಿದ್ರೆ 1,20,000 ನಮಗೆ ಟೋಟಲ್ ಎಂಪ್ಲಾಯ್ ಬೆನಿಫಿಟ್ ನಮಗೆ ಸಿಗುತ್ತೆ. ದಟ್ ಈಸ್ 1,20,000. 1,20,000 ನಮಗೆ ಎಂಪ್ಲಾಯಿ ಬೆನಿಫಿಟ್ ಸಿಗುತ್ತೆ. 48 ಲ್ಯಾಕ್ ಮೇಲೆ 2.5% ಮಾಡಿದ್ರೆ ನಿಮಗೆ 1,28,000 ಸಿಗುತ್ತೆ. ಇದು ಪ್ರಾಫಿಟ್ ಅರ್ನ್ಡ್ ಬೈ ದಿ ಕಂಪನಿ ಇಂಟು ಬೋನಸ್ ಪರ್ಸೆಂಟೇಜ್ ಮಾಡಿದಾಗ ನಿಮಗೆ ಬರ್ತಕ್ಕಂಥದ್ದು ಟೋಟಲ್ ಎಂಪ್ಲಾಯ್ ಬೆನಿಫಿಟ್ 1,20,000 ಸಿಗುತ್ತೆ. ಇದು ಮೆಜರ್ಮೆಂಟ್. ಫಸ್ಟ್ ಟೋಟಲ್ ಎಂಪ್ಲಾಯ್ ಬೆನಿಫಿಟ್ ಕಾಸ್ಟ್ ನ ತೋರಿಸಿ ಅಂದ್ರೆ ಇದು ಮೆಜರ್ಮೆಂಟ್ ಏನಿದೆ ಅದೇ ಟೋಟಲ್ ಎಂಪ್ಲಾಯ್ ಬೆನಿಫಿಟ್ ಕಾಸ್ಟ್.
ಪ್ರೆಸೆಂಟ್ ಮಾಡಿ ಅಂತ ಹೇಳಿದ್ರೆ ನಾವು ಪ್ರೆಸೆಂಟೇಷನ್ಸ್ ಅನ್ನ ಮಾಡಬೇಕು. ನಿಮಗೆ ಗೊತ್ತಿದೆ ಜನರಲ್ ಎಂಟ್ರಿ ಇಯರ್, ಪರ್ಟಿಕ್ಯುಲರ್ಸ್, ಲೆಡ್ಜರ್ ಫೋಲಿಯೋ, ಡೆಬಿಟ್, ಕ್ರೆಡಿಟ್, ಇದು ನಾರ್ಮಲ್ ಆಗಿ ಗೊತ್ತಿರುತ್ತೆ. ಇಯರ್ ಫಸ್ಟ್ ನೀವು ಯಾವ್ದು ತಗೋಬೇಕಪ್ಪ ಅಂದ್ರೆ 2024-25. ನೀವು 24-25 ಅಲ್ಲಿ ಏನು ತಗೋಬೇಕು ಅಂತ ಹೇಳಿದ್ರೆ ಎಷ್ಟು ಬೋನಸ್ ಬಂದಿದೆ ಫಸ್ಟ್ ಅಕ್ರ್ಯೂಡ್ ಆಗಿರೋದಕ್ಕೆ ಬರೀಬೇಕು, ಸರಿನಾ? ಈಗ ಎಂಪ್ಲಾಯ್ ಬೆನಿಫಿಟ್ ಎಷ್ಟು ಬಂದಿರೋದು ನಮ್ಮ ಹತ್ರ, ಟೋಟಲ್ ಎಂಪ್ಲಾಯ್ ಬೆನಿಫಿಟ್ ಇರೋದು 1,20,000 ಬಂದಿರೋದಕ್ಕೆ ನೀವು ಜನರಲ್ ಎಂಟ್ರಿ ಬರೀಬೇಕು. ಯಾವ ತರ ಅಂತ ಹೇಳಿದ್ರೆ ಎಂಪ್ಲಾಯಿ ಬೆನಿಫಿಟ್ ಅಕೌಂಟ್ ಡೆಬಿಟೆಡ್ ಟು ಎಂಪ್ಲಾಯಿ ಬೆನಿಫಿಟ್ ಅಕೌಂಟ್ ಡೆಬಿಟೆಡ್ ಟು ಪ್ರಾವಿಷನ್ ಫಾರ್ ಬೋನಸ್. ಎಂಪ್ಲಾಯ್ ಬೆನಿಫಿಟ್ ಅಕೌಂಟ್ ಡೆಬಿಟೆಡ್ ಟು ಪ್ರಾವಿಷನ್ ಫಾರ್ ಬೋನಸ್ ಅಕೌಂಟ್ ಅಂತ ಜನರಲ್ ಎಂಟ್ರಿ ಬರೀಬೇಕು. ಇದು ಅಕ್ರೂಡ್ ಆಗಿರೋದಕ್ಕೆ ಬರೀತಾ ಇರೋದು, ಈ ವರ್ಷ ಬಂದಿರೋದಕ್ಕೆ. ಎಷ್ಟು ಅಮೌಂಟ್ ಅಂದ್ರೆ ನೀವು ಆಲ್ರೆಡಿ ಫೈಂಡ್ ಔಟ್ ಮಾಡಿದ್ದೀರಾ, 1,20,000 ಎಂಪ್ಲಾಯ್ ಬೆನಿಫಿಟ್ ಏನಿದೆ, ಸೊ 1,20,000. ಸೊ ಇದಕ್ಕೆ ನೀವು ನರೇಷನ್ಸ್ ಅನ್ನ ಬರೀಬೇಕು. ಏನಂತ ನರೇಷನ್ಸ್ ಅನ್ನ ಬರೀತೀರಾ ಅಂತಪ್ಪ ಅಂತ ಹೇಳಿದ್ರೆ, ಬೀಯಿಂಗ್ ಶೇರ್ ಆಫ್ ಪ್ರಾಫಿಟ್ ಅಕ್ರ್ಯೂಡ್ ರೆಕಾರ್ಡೆಡ್. ಶೇರ್ ಆಫ್ ಪ್ರಾಫಿಟ್ ಅಕ್ರ್ಯೂಡ್ ರೆಕಾರ್ಡ್ ಅಂದ್ರೆ ಆ ವರ್ಷ ಏನ್ ಶೇರ್ ಆಫ್ ಪ್ರಾಫಿಟ್ ಬಂದಿದೆ ಅದನ್ನ ರೆಕಾರ್ಡ್ ಮಾಡಿದೀವಿ ಅಂತ ಅರ್ಥ. ಬಂದಿರೋದಕ್ಕೆ ಜನರಲ್ ಎಂಟ್ರಿ ಬರೀಬೇಕು 24-25 ಅಲ್ಲಿ ಇರೋದು. ಸೊ ಎಂಪ್ಲಾಯ್ ಬೆನಿಫಿಟ್ ಅಕೌಂಟ್ ಡೆಬಿಟೆಡ್ ಟು ಪ್ರಾವಿಷನ್ ಫಾರ್ ಬೋನಸ್ ಅಕೌಂಟ್ ಅಂತ ತಗೊಳ್ಳಿ. ಈ 24-25 ಇರೋದನ್ನ ನಾವು ಪೇಮೆಂಟ್ ಮಾಡೋದು ಯಾವ ವರ್ಷ ಪೇಮೆಂಟ್ ಮಾಡ್ತೀವಿ ಅಂದ್ರೆ ನೆಕ್ಸ್ಟ್ ಇಯರ್ ಪೇಮೆಂಟ್ ಮಾಡ್ತೀವಿ. 2025-26 ಅಲ್ಲಿ ಪೇಮೆಂಟ್ ಮಾಡ್ತೀವಿ. 2025-26 ಅಲ್ಲಿ ಪೇಮೆಂಟ್ ಮಾಡ್ತೀವಿ. ಆ ಪೇಮೆಂಟ್ ಮಾಡಿದಾಗ ನಮ್ಮಿಂದ ಹೊರಗಡೆ ಹೋಗುತ್ತೆ, ಬೋನಸ್ ಕೊಟ್ಟಿರ್ತೀವಿ. ಹಾಗಾಗಿ ನೀವು ಜನರಲ್ ಎಂಟ್ರಿ ಏನು ಬರೀಬೇಕು ಅಂದ್ರೆ ಪ್ರಾವಿಷನ್ ಫಾರ್ ಬೋನಸ್ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್. ಇಷ್ಟೇ ಸಿಂಪಲ್. ಸೊ ಫಸ್ಟ್ ಇಯರ್ ಬಂದಿರೋದಕ್ಕೆ ಬರೆದಿರ್ತೀವಿ, ಸೆಕೆಂಡ್ ಇಯರ್ ಪೇಮೆಂಟ್ ಮಾಡಿರ್ತೀವಿ, ಆ ಪೇಮೆಂಟ್ ಮಾಡೋದಕ್ಕೆ ಬರೀಬೇಕಷ್ಟೇ. ಸೊ ಪ್ರಾವಿಷನ್ ಫಾರ್ ಬೋನಸ್ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್ ಅಂತ. ಸೊ 1,20,000 1,20,000. ಸರ್ ನರೇಷನ್ ನೀವು ಬೇಕಾದ್ರೆ ಓನ್ ಆಗಿ ಬರೀರಿ. ಬೀಯಿಂಗ್ ಶೇರ್ ಆಫ್ ಪ್ರಾಫಿಟ್ ಪೇಯ್ಡ್ ಅಥವಾ ಬೋನಸ್ ಪೇಯ್ಡ್. ಶೇರ್ ಆಫ್ ಪ್ರಾಫಿಟ್ ಪೇಯ್ಡ್ ಅಥವಾ ಬೋನಸ್ ಪೇಯ್ಡ್ ಅಂತ ಕರಿತೀವಿ. ಸೊ ಇವೆರಡು ಜನರಲ್ ಎಂಟ್ರೀಸ್ ಅನ್ನ ಬರೀಬೇಕು. ಸೊ ಇದು ಪ್ರಾಫಿಟ್ ಅಥವಾ ಬೋನಸ್ ಶೇರಿಂಗ್ ಮೇಲೆ ಇರ್ತಕ್ಕಂಥದ್ದು. ಅವ್ರು ಎಷ್ಟಾದ್ರೂ ಪ್ರಾಕ್ಟೀಸ್ ಮಾಡ್ಕೊಂಬಂದು ಹಿಂದಿನ ವರ್ಷ, ಬಟ್ ನೀವು ತಗೋಬೇಕಾದ್ರೆ ಗೊತ್ತಿಲ್ಲಪ್ಪ ಕರೆಂಟ್ ಇಯರ್ ಎಷ್ಟು ಕೊಟ್ಟಿದ್ದಾರೆ ಅದು ತಗೋಬೇಕು. ಟೋಟಲ್ ಎಷ್ಟು ಅರ್ನ್ ಮಾಡಿದೆ ಕಂಪನಿ, ಪ್ರಾಫಿಟ್ ಅರ್ನ್ಡ್ ಬೈ ದಿ ಕಂಪನಿ ಇಂಟು ಬೋನಸ್ ಪರ್ಸೆಂಟೇಜ್, ಯು ವಿಲ್ ಗೆಟ್ ಎಂಪ್ಲಾಯ್ ಬೆನಿಫಿಟ್. ಒನ್ಸ್ ನಿಮ್ಗೆ ಎಂಪ್ಲಾಯ್ ಬೆನಿಫಿಟ್ ಬಂದಾದ್ಮೇಲೆ ಸೊ ಫಸ್ಟ್ ಬಂದಿರೋದಕ್ಕೆ ಜನರಲ್ ಎಂಟ್ರಿ ಬರೀರಿ, ಎಂಪ್ಲಾಯ್ ಬೆನಿಫಿಟ್ ಅಕೌಂಟ್ ಡೇಟಾ ಟು ಪ್ರಾವಿಷನ್ ಫಾರ್ ಬೋನಸ್. ಎರಡನೇದು ಅದನ್ನ ಪೇಮೆಂಟ್ ಮಾಡ್ತಿದ್ದೀರಾ, ಸೊ ಪ್ರಾವಿಷನ್ ಫಾರ್ ಬೋನಸ್ ಅಕೌಂಟ್ ಡೆಬಿಟೆಡ್ ಟು ಬ್ಯಾಂಕ್ ಅಕೌಂಟ್ ಅಂತ ಬರೀಬೇಕಾಗುತ್ತೆ. ಸೊ ಇದು ಈ ಒಂದು ಕ್ವಶನ್ಗೆ ಇರ್ತಕ್ಕಂಥ ಆನ್ಸರು. ಈ ಒಂದು ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಶೇರ್ ಮಾಡಿ. ಥ್ಯಾಂಕ್ ಯು.